ಮಂತ್ರಗಳಿವೆ, ದೇವಿ ಮಂತ್ರಗಳಿವೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅದು ಭಾಗವತಾದಿಗಳಲ್ಲಿ ಬರುವಂಥ ಮಂತ್ರವೇ. ಅದೇನು ಇಸ್ಕಾನವ್ರು ಕಣ್ಣು ಹುಡುಕಿರೋ ಮಂತ್ರ ಅಲ್ಲ. ತುಂಬ ಜನ ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ. ಹಾಗಲ್ಲ, ಅದು ಇರುವ ಮಂತ್ರವೇ. ಇರುವ ಬಹಳ ಪ್ರಸಿದ್ಧವಾದ ಗೌಡಿಯ ವೈಷ್ಣವ ಪಂಥದಲ್ಲಿ ಹೆಚ್ಚಾಗಿ ಅದನ್ನು, ಗೌಡಿಯ ವೈಷ್ಣವ ಪಂಥ ಅಂದರೆ ಒಡಿಸ್ಸಾ, ಅಸ್ಸಾಂ ಮತ್ತು ಬಂಗಾಳ, ಬಾಂಗ್ಲಾದೇಶ ಆ ಕಡೆ ಎಲ್ಲ ಗೌಡಿಯ ವೈಷ್ಣವ ಪಂಥ ತುಂಬ ಪ್ರಸಿದ್ಧ. ಗೌಡ ದೇಶ ಅಂತದು, ಅಲ್ಲಿ ಹೆಚ್ಚು ಪ್ರಸಿದ್ಧ ಅದು. ಅಲ್ಲಿನವರಾದ್ರಿಂದ ಶಿಲಾ ಪ್ರಭುಪಾದರು ಈ ಕಡೆ ಅವರದನ್ನು ಪ್ರಸಿದ್ಧಗೊಳಿಸಿದ್ರು. ಈ ಥರದ ಮಹಾಮಂತ್ರಗಳಿವೆ. ಮಹಾಮಂತ್ರಗಳು ಅಂದರೆ ದೀಕ್ಷಾ ವಿಧಾನದಲ್ಲಿ ಪಡೆಯೋಕ್ಕೆ ಸಾಧ್ಯವಾಗದೆ ಹೋದರೂ ಭಕ್ತಿಯಿಂದ ನಾವು ಹೇಳ್ಕೊಳ್ಬೋದು, ವೇದವ್ಯಾಸರೇ ನಮಗೆ ಕೊಟ್ಟಿದ್ದಾರೆ ಅನ್ನೋ ಥರ ಲೆಕ್ಕ. ಆದರೂ ಗುರುಮುಖೇನ ಪಡೆದ್ರೆ ತುಂಬ ಒಳ್ಳೆಯದು, ನಮಗೂ ಒಂದು ಕಮಿಟ್ಮೆಂಟ್ ಬರುತ್ತೆ. ಆ ಥರದ ಮಂತ್ರಗಳು ತುಂಬ ಇವೆ. ಅದನ್ನು ಎಲ್ಲೋ ಮುಂದೆ ಹೇಳೋದು ಇಲ್ಲ, ಹೇಳೋ ಹಾಗೂ ಇಲ್ಲ. ಈ ಥರ ಹೇಳಿಬಿಟ್ಟು ಇಷ್ಟೇನ ಹಾಗೆಲ್ಲ ನಡೆಯೋದಿಲ್ಲ. ಅದು ಹಾಗೆ ಹೇಳಿದ್ರೂ ಏನು ಪ್ರಯೋಜನ ಆಗಲ್ಲ. ಗುರುಮುಖಿನ ಭಕ್ತಿಯಿಂದ ಸರಿಯಾದ ದಿನ, ಸರಿಯಾದ ವ್ಯವಸ್ಥೆಯಲ್ಲಿ, ಸರಿಯಾದ ವಿಧಾನದಲ್ಲಿ ಪಡೆದು ಅದಕ್ಕೆ ಅಷ್ಟು ಭಕ್ತಿ, ಅಷ್ಟು ಗೌರವ ಕೊಟ್ಟು ಅವ್ರು ಹೇಳಿರ್ತಾರೆ, ಈ ದಿಕ್ಕಿನಲ್ಲಿ ಕೂತ್ಕೋ, ಈ ಥರ ಕೂತ್ಕೋ, ಈ ಆಸನದಲ್ಲಿ ಕೂತ್ಕೋ, ಇಂಥ ಮಾಲೆಯನ್ನು ಧರಿಸು, ತುಳಸಿ ಮಾಲೆಯನ್ನು, ರುದ್ರಾಕ್ಷಿ, ಇನ್ನೂ ಒಂದಿರುತ್ತೆ, ಒಂದೊಂದು ಪರಂಪರೆಯಲ್ಲಿ ಒಂದಿರುತ್ತೆ. ಇದು ಮಾಡು, ಪೂರ್ವದಲ್ಲಿ ಇದು ಸ್ಮರಣೆ ಮಾಡು, ಹಿಂಗೆ ಮಾಡು, ಯಾವುದೋ ಮುದ್ರೆ ಹಾಕು, ಹಿಂಗೆ ಮಾಡು, ಅಥವಾ ಬೀಜ ಹೇಳು, ಏನೋ ಇರುತ್ತೆ. ಅವರ ಒಂದೊಂದು ಪಂಥದಲ್ಲಿ ಒಂದೊಂದು ಥರ, ಎಷ್ಟೋ ಆಗಮಗಳು, ಎಷ್ಟೋ ತಂತ್ರಗಳು, ಎಷ್ಟೋ ತಂತ್ರಾಗಮಗಳು, ಎಷ್ಟೋ ಪದ್ಧತಿಗಳೆಲ್ಲ ಇದೆ. ಸೊ ಆಯಾ ಪದ್ಧತಿಯಲ್ಲಿ ಆಯಾ ದೇವತೆಗೆ ಆಯಾ ಬೀಜ, ಆಯಾ ಮಂತ್ರ, ಆಯಾ ಜಪವಿಧಾನ, ಆಯಾ ಕರ್ಮಗಳನ್ನು, ಅದಕ್ಕೆ ಪೂರ್ವ ಪಶ್ಚಾತ್ ವಿಧಿಗಳನ್ನು ಮಾಡುವಂಥದ್ದು, ದಾನ ಧರ್ಮಗಳು ಮಾಡುವಂಥದ್ದು, ಇಷ್ಟು ದಿನ ಆದಮೇಲೆ ಒಂದು ಮಂಡಲ ಪೂಜೆ ಆದಮೇಲೆ ಏನೋ ಉದ್ಯಾಪನೆ ಮಾಡುವಂಥದ್ದು, ದಾನ ಮಾಡುವಂಥದ್ದು, ತೀರ್ಥಾಟ, ಹೀಗೆ ತುಂಬ ಇರುತ್ತೆ. ಹೀಗೆ ಅಂತ ಹೇಳೋಕ್ಕಾಗಲ್ಲ. ಸನಾತನ ಧರ್ಮ ತುಂಬ ಕಾಂಪ್ಲೆಕ್ಸ್, ತುಂಬ ವಿಚಾರಗಳಿವೆ. ನಾವು ಎಲ್ಲಿರ್ತೀವಿ, ನಾವು ಯಾವ ಪಂಥದಲ್ಲಿ, ಕುಲದಲ್ಲಿ, ಪ್ರದೇಶದಲ್ಲಿ, ಯಾವ ಒಂದು ಇದರಲ್ಲಿ ಇದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಈ ಥರ ಮಂತ್ರಕ್ಕೆ ಇಷ್ಟೆಲ್ಲ ಪ್ಯಾಕೇಜಿಂಗು ಇರುತ್ತೆ. ಮಹಾಮಂತ್ರಗಳು ಸರಳ ಮಂತ್ರಗಳು, ಓಂ ನಮಃ ಶಿವಾಯ, ಓಂ ನಮೋ ಭಗವತೆ ವಾಸುದೇವಾಯ ಇತ್ಯಾದಿ. ಇನ್ನು ಬ್ರಹ್ಮಾಂಡ ಪುರಾಣದಲ್ಲಿ ಲಲಿತೋಪಾಖ್ಯಾನ ಅಂತ ಬರುತ್ತೆ. ಲಲಿತಾದೇವಿ ಅವಳದು ಸಹಸ್ರನಾಮ, ಲಲಿತಾ ಸಹಸ್ರನಾಮವಿದೆ. ಆಮೇಲೆ ಲಲಿತಾ ತ್ರಿಶತಿ ಬರುತ್ತೆ, ಅಷ್ಟೋತ್ರಾದಿಗಳೆಲ್ಲ ಬರುತ್ತೆ. ಅಲ್ಲಿ ಇದು ಶ್ರೀ ಷೋಡಶಾಕ್ಷರಿ ಮಂತ್ರವನ್ನು ಸೇರಿಸಿದ್ದಾರೆ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ಪಂಚದಶಾಕ್ಷರಿ ಮಂತ್ರ. ಅದಕ್ಕೆ ಓಂ ಸೇರಿಸಿದಾಗ ಷೋಡಶಾಕ್ಷರಿ ಮಂತ್ರ ಆಗುತ್ತೆ. 16 ಬೀಜಗಳ ಮಂತ್ರ, ತುಂಬ ಪವಿತ್ರವಾದ ಮಂತ್ರ. ಅದನ್ನು ಎಲ್ಲರಿಗೂ ಕೊಡೋದಿಲ್ಲ. ಯಾಕೆಂದರೆ ಇಂತಿಂಥ ವಿಧಿವಿಧಾನಗಳು ಪಾಲಿಸಿದವ್ರು ಮಾತ್ರ. ಎಲ್ಲರನ್ನೂ ಆರ್ಮಿನಲ್ಲಿ ತೊಗೊಂಡ್ಬಿಡ್ತಾರ. ಬೀದಿನಲ್ಲಿ MG ರೋಡಲ್ಲಿ ಹೋಗೋ ಹುಡುಗ ಪರವಾಗಿಲ್ಲ, ಗಟ್ಮುಟ್ಟಾಗಿದ್ದಾನೆ, ಎತ್ತರಕ್ಕಿದ್ದಾನೆ, ಚೆನ್ನಾಗಿದ್ದಾನೆ ಅಂತ ಎತ್ಕೊಂಡು ಹೋಗಿ ಆರ್ಮಿಗೆ ಹಾಕ್ಬಿಡ್ತಾರ. ದೇಹ ಫಿಟ್ಟಾಗಿ ಅಷ್ಟೇ ಇದ್ರೆ ಸಾಲದು, ಆ ಫಿಟ್ನೆಸ್ಸಲ್ಲೂ ಒಂದು ಕ್ವಾಲಿಟಿ ಇರಬೇಕು, ಅವನ ಲೈಫ್ ಸ್ಟೈಲ್ ಒಂದು ಕ್ವಾಲಿಟಿ ಇರಬೇಕು, ಅವನಿಗೆ ಕಮಿಟ್ಮೆಂಟ್ ಇರಬೇಕು, ಅವನ ಮನೋವೃತ್ತಿ ಹೆಂಗಿದೆ ಅದೆಲ್ಲ ನೋಡಬೇಕು. ಅಷ್ಟು ನೋಡಿದ್ಮೇಲೆ ಒಬ್ಬ ಸೈನಿಕ ಆಗೋದು. ಎಷ್ಟೋ ಜನ ಅಪ್ಲೈ ಮಾಡ್ತಾನೆ ಇರ್ತಾರೆ. ನನಗೆ ಪರಿಚಿತರಾದಂಥ ಯಂಗ್ಸ್ಟರ್ಸ್ ಎಷ್ಟೋ ಜನ ಅಪ್ಲೈ ಮಾಡ್ತಾರೆ, ಪಾಪ ಸಿಕ್ಕೋದಿಲ್ಲ. ದೇಶ ಸೇವೆ ಮಾಡ್ತೀನಿ ಅಂತ ಹೊರಟರು ಕಣ್ಕಂಡವ್ನು ಹಂಗೆ ಎತ್ತಾಕೊಳ್ಳೋಕ್ಕಲ್ಲ. ನಮ್ಮ ಭಾರತೀಯ ಸೈನ್ಯ ಅಷ್ಟು ಚೆನ್ನಾಗಿರೋದು ಯಾಕೆ ಕ್ವಾಲಿಟಿನಲ್ಲಿ ಅಂದರೆ ಕಣ್ಕಂಡವನ್ನ ತಗೊಳ್ಳಲ್ಲ, ತುಂಬ ಫಿಲ್ಟರಿಂಗ್ ಆಗುತ್ತೆ. ಅದೇ ಥರ ಈ ಮಂತ್ರಾದಿಗಳಿಗೆ ಅರ್ಹತೆ, ಅಧಿಕಾರ ಅಂತ ಹೇಳ್ತಾರೆ, ಯೋಗ್ಯತೆ, ಎಲಿಜಿಬಿಲಿಟಿ, ಎಲ್ರಿಗೂ ಎಲ್ಲವನ್ನ ಕೊಡೋದಿಲ್ಲ. ಅದು ಭೇದ ಭಾವ ಅಲ್ಲ. ಇದಕ್ಕೆ ನೀನು ಇಷ್ಟರ ಮಟ್ಟಿಗೆ ಕಮಿಟ್ ಆದರೆ ಕೊಡ್ತೀವಿ ಅಂತ. ಇಲ್ಲಿ ನಮ್ಮಲ್ಲಿ ಏನು ಗೊತ್ತಾ, ಸಾರಿ ಟು ಸೇ, ಬಟ್ ಅಬ್ರಹಾಮಿಕ್ ಮತಗಳ ಹಾಗೆ ಈ ಯುರೋಪಿಂದ ಬಂದಿದ್ದು, ಅರಬ್ ದೇಶದಿಂದ ಬಂದ ಮತಗಳಲ್ಲಿ ಪ್ರಚಾರದ ಹುಚ್ಚು. ಪ್ರಚಾರ ಮಾಡಿಬಿಡ್ಬೇಕು, ಎಲ್ಲರೂ ಒಪ್ಪಿಸ್ಬಿಡ್ಬೇಕು, ಎಲ್ಲರೂ ನಮ್ಮ ಇದಕ್ಕೆ ತಂದುಬಿಡ್ಬೇಕು, ನಾವೇ ಎಲ್ಲ ಕಡೆ ಇರಬೇಕು, ಬೇರೆ ಏನೂ ಇರಬಾರ್ದು. ಒಳ್ಳೆ ಮಾತಲ್ಲಿ ಹೇಳ್ತೀವಿ, ಇಲ್ಲದ್ರೆ ಹೆದರಿಸಿ ಹೇಳ್ತೀವಿ, ಇಲ್ಲದ್ರೆ ಲೋಟಿ ಹೊಡ್ತೀವಿ, ಇಲ್ಲದ್ರೆ ಸಾಯಿಸಿ ಬಿಡ್ತೀವಿ ಅಂತ. ಆ ಥರ ನಮ್ಮದು ಆಚಾರದ ಮತ, ಪ್ರಚಾರದ ಮತ ಅಲ್ಲ. ನಮ್ಮಲ್ಲಿ ಆದಷ್ಟು ರಹಸ್ಯವಾಗಿ ಇರುತ್ತೆ. ದೇವರ ಭಕ್ತನ ಸಂಬಂಧ ರಹಸ್ಯಕರವಾದದ್ದು. ಪ್ರಕಟವಾಗಿ ಅದಕ್ಕೆ ನಮ್ಮಲ್ಲಿ ಪ್ರಾರ್ಥನೆನೇ ಹೇಳ್ಕೊಡಲ್ಲ. ಹಿಂಗೆ ಪ್ರಾರ್ಥನೆ ಹಿಂಗೇ ಮಾಡಬೇಕು ಅಂತ ಲೌಡ್ ಸ್ಪೀಕರಲ್ಲಿ ಹೇಳೋದು ಕಡಿಮೆನೆ. ಇವೆ ಬೇಕು ಅಂದರೆ ಇದೆ. ಬೇಕು ಅಂತಂದರೆ ಪ್ರಾರ್ಥನಾ ವಿಧಿ ನಂಗೆ ಬೇಕು ಅಂದರೆ ಒಂದಿಷ್ಟು ಶ್ಲೋಕಗಳು ಹೇಳ್ಕೊಡ್ತೀವಿ, ಒಂದಿಷ್ಟು ಮಂತ್ರಗಳನ್ನು ದೀಕ್ಷೆ ಕೊಡ್ತಾರೆ. ಇಲ್ಲ ನಾನು ನನ್ನ ರೀತಿ ಮಾಡ್ತೀನಿ, ಸಂತೋಷ. ಒಂದು ಸ್ಟ್ಯಾಂಡರ್ಡ್ ಮಾಡಿ ಎಲ್ಲ ತಲೆ ಮೇಲೆ ಹೇರೋದು ನಮ್ಮಲ್ಲಿ ಇಲ್ಲ. ಇದು ಪ್ರಚಾರದ ಮತ ಅಲ್ಲವೇ ಅಲ್ಲ, ಇದು ಆಚಾರದ ಧರ್ಮ. ಹಾಗಾಗಿ ಆಚಾರಕ್ಕೇನು ಅಂತರ್ಮುಖವಾಗೋದು. ನಾನು ಹೊರಗಡೆ ಎಷ್ಟು ಬದುಕ್ತೀನೋ ಅದಕ್ಕಿಂತ ಹೆಚ್ಚು ಆಳವಾಗಿ ನಾನು ಒಳಗಡೆ ಬದುಕಬೇಕು. ಅದು ದಟ್ ಇಸ್ ಅ ಸೀಕ್ರೆಟ್ ಆಫ್ ಸಕ್ಸಸ್. ನೀವು ಯಾವುದೇ ತುಂಬ ಯಶಸ್ವಿ ವ್ಯಕ್ತಿಯನ್ನು ನೋಡಿ,
ಅವ್ರು ಬರೀ ಬಹಿರ್ಮುಖವಾಗಿರಲ್ಲ, ಅವ್ರ ಒಳಗಡೆ ತುಂಬ ಹೋಮ್ವರ್ಕ್ ಮಾಡಿರ್ತಾರೆ. ತನ್ನ ಮನಸ್ಸನ್ನು, ಬುದ್ಧಿಯನ್ನು ನಿಯಂತ್ರಿಸಿ, ತನ್ನ ಜೀವನವನ್ನು, ಮಾತನ್ನು, ಕೃತಿಯನ್ನು ನಿಯಂತ್ರಿಸಿ ಪ್ಲ್ಯಾನ್ ಮಾಡಿ ಒಳಗಡೆ ಒಂದಷ್ಟು ಕೃಷಿ ಆದರೆ ಮಾತ್ರ ಹೊರಗಡೆ ತುಂಬ ಚೆನ್ನಾಗಿ ಬದುಕೋಕ್ಕಾಗುತ್ತೆ ನಮಗೆ. ಆ ಒಳಗಡೆಯ ಕೃಷಿಗಾಗಿ ಇದು ತುಂಬ ಸಹಾಯಕ ಮಂತ್ರಗಳು. ಅಂತರ್ಮುಖವಾಗಿ ಒಂದು ಕಡೆ ಕೂತ್ಕೊಳ್ಳೋದು, 5 ನಿಮಿಷ ಕೂತ್ಕೊಂಡು ನೋಡಿ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. 5 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋದು ನಮ್ಮ ಜೀವನದ ದೊಡ್ಡ ಚಾಲೆಂಜ್. ಅದು ನಾವು ಎಷ್ಟು ಕೆಲಸ ಮಾಡಬಲ್ವಿ ಅನ್ನೋದು, ನಾವು ಎಷ್ಟು ಹೊತ್ತು ಸುಮ್ಮನೆ ಕೂತ್ಕೊಳ್ಬಲ್ವಿ ಅನ್ನೋದ ಮೇಲೆ ನಿರ್ಣಯವಾಗುತ್ತೆ ಅಂತ ರಾಮಕೃಷ್ಣ ಪರಮಹಂಸರ ಶಿಷ್ಯರೊಬ್ಬರು ಹೇಳ್ತಾರೆ, ದೊಡ್ಡ ಸ್ವಾಮಿಗಳು. ಸುಮ್ಮನಿರೋದು ಅಂದರೆ ಬರೀ ಕೈಕಾಲು ಕಟ್ಕೊಂಡು ಕೂತ್ಕೊಳ್ಳೋದಲ್ಲ, ಮನಸ್ಸು ಸುಮ್ಮನಿರಬೇಕು, ಬುದ್ಧಿ ಸುಮ್ಮನಿರಬೇಕು, ಒಂದೇ ಸಚ್ಚಿದಾನಂದದ ಭಾಸದಲ್ಲಿ ಸುಮ್ಮನಿರಬೇಕು ನಾವು. ಅದು ಸಾಧ್ಯವಾದಾಗ ಆಮೇಲೆ ನಮಗೆ ಬಹಿರ್ಮುಖವಾದರೆ ಅಷ್ಟು ಕೆಲಸ ಮಾಡ್ತೀವಿ. ವಿವೇಕಾನಂದರ ಉದಾಹರಣೆ ತೆಗೆದುಕೊಳ್ಳಿ. ಅವ್ರೇನಾದ್ರು ಹಿಂಗೆ ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ 7 ಗಂಟೆ 8 ಗಂಟೆ 9 ಗಂಟೆ ಒಂದು ದಿನ ಮರಗಟ್ಟದಂತೆ ಕೂತು ಬಿಡೋರಂತೆ. ಊಟ ತಿಂಡಿ ಬಾಯಾರಿಕೆ ಟಾಯ್ಲೆಟ್ ಏನಕ್ಕೂ ಹೇಳ್ತಿರ್ಲಿಲ್ವಂತೆ. ಕೋಲ್ಕತ್ತಾದ ರಾಕ್ಷಸಾಕಾರದ ಸೊಳ್ಳೆಗಳು, ನಾನು ನೋಡಿದ್ದೀನಿ, ಕೋಲ್ಕತ್ತಾ ಕಚ್ಚಿಸ್ಕೊಂಡಿದ್ದೀನಿ, ಇಷ್ಟಿಷ್ಟು ದಪ್ಪ ಇರುತ್ತವೆ ಸೊಳ್ಳೆಗಳು, ತುಂಬ ದೊಡ್ಡ ಸೊಳ್ಳೆ. ಅಲ್ಲಿ ಮೈ ತುಂಬ ಒಳ್ಳೆ ಕಂಬಳಿ ಹೊತ್ತಿಸ್ದಂಗೆ. ಅವಾಗೆಲ್ಲ ಅವರೆಲ್ಲ ಶರ್ಟ್ ಎಲ್ಲ ಹಾಕ್ಕೊಳಲ್ಲ, ಬಂಗಾಳದ ಆಕಾರದ ಚಿತ್ರಗಳು ನೋಡಿದ್ರೆ ಗೊತ್ತಾಗುತ್ತೆ. ಅವ್ರು ಹಿಂಗೆ ಕೂತ್ಕೊಂಡ್ಬಿಟ್ರೆ ಮೈ ಮೇಲೆ ಕಂಬಳಿ ಹೊತ್ತಿಸ್ದಂಗೆ ಸೊಳ್ಳೆ ಕೂತ್ಕೊಂಡು ಕಚ್ತಾ ಇರೋದು, ಪ್ರಜ್ಞೆನೇ ಇರ್ತಿರ್ಲಿಲ್ಲ. ಅಂದರೆ ಆ ಥರದ ಕಾನ್ಸಂಟ್ರೇಷನ್ ಇತ್ತು ಅವ್ರಿಗೆ. ಪುಸ್ತಕ ಓದಿದ್ರೆ ಆ ಕಾಲದ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಸಂಪೂರ್ಣ ಬಾಯ್ಪಾಠ ಆಗಿತ್ತು. ಎಷ್ಟು ಸಲ ಓದಿದ್ರಿ ಸ್ವಾಮಿ? 1 ಸಲ ಓದಿದೆ. ಸಾಧ್ಯ ಅದು. ಇದೆಲ್ಲ ಆಶ್ಚರ್ಯ. ನಮ್ಮ ಋಷಿಗಳು ಹಾಗೆ ಇದ್ದಿದ್ದು. ಇದು ನಮ್ಮಲ್ಲೂ ಇದೆ ಶಕ್ತಿ, ನಮ್ಮ ಮಕ್ಕಳಲ್ಲಿ ಇದೆ. ಅದನ್ನು ಹಾರ್ನೆಸ್ ಮಾಡ್ತಿಲ್ಲ. ಮೆಕಾಲೆ ಸಿಸ್ಟಮಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ, ಗುರುಕುಲ ಪದ್ಧತಿಯಲ್ಲಿ ಇತ್ತು. ಇಂಥ ವಿವೇಕಾನಂದರು ಬಹಿರ್ಮುಖವಾದಾಗ, ಒಂದು ಪುಸ್ತಕ ಓದುವಾಗ ಒಮ್ಮನದಿಂದ ಹಿಂಗೆ ಓದ್ಕೊಂಡು ಹೋಗ್ಬಿಟ್ರೆ ಅವ್ರು ನಂಬೋದೇ ಇಲ್ಲ. ಒಬ್ಬ ಗೋವಾನಲ್ಲಿ ಯಾವುದೋ ಒಂದು ಲೈಬ್ರರಿನಲ್ಲಿ ಹಾಗೆ ಎನ್ಸೈಕ್ಲೋಪೀಡಿಯಾ ದಿನಕ್ಕೆ 2-3 ಓದಿ ಮುಗಿಸ್ತಿರ್ತಾರೆ. ಅವ್ನು ಲೈಬ್ರರಿಯನ್ನು ಫ್ರೆಂಚವನೋ ಏನೋ ಬ್ರಿಟಿಷ್ ಅವನು ನಂಬಕ್ಕೆ ಏನು ಸುಮ್ಮನೆ ಬಂದು ದಿನ ಬರೋದು ಹೋದು. ಏನು ಯುವರ್ ಫ್ಲಿಪ್ಪಿಂಗ್ ಪೇಜಸ್ ಕ್ರಾಸ್? ಇಲ್ಲ, ಐ ಆಮ್ ರೀಡಿಂಗ್. ಅದೇ ಸಾಧ್ಯ, ಏನು ಬೇಕಾದ್ರೂ ಕೇಳೋದು. ಅದು ಎಲ್ಲಿ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡೋದಷ್ಟೇ ಅಲ್ಲ, ಒಳ್ಳೆ ಓದಿದ ಹಾಗೆ ಪಟ 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 ಅಂತ ವಾಕ್ಯ ಅಕ್ಷರ ಒಪ್ಪಿಸ್ಬಿಡ್ತಾರೆ. ಅವ್ನಿಗೆ ಶಾಕ್ ಆಗಿಬಿಡುತ್ತೆ, ಸ್ವಾಮೀಜಿ ಹಂಗೆ ಸಾಧ್ಯ ಇದೆ, ಇದೆಲ್ಲ ಬ್ರಹ್ಮಚರ್ಯದಿಂದ ಸಾಧ್ಯ, ಇದೆಲ್ಲ ಯೋಗದ ಶಕ್ತಿ ಅಂತ ಇಷ್ಟು ಸಹಜವಾಗಿ ಹೇಳ್ತಾರೆ. 12 ವರ್ಷಗಳ ಕಾಲ ಯಾರು ಬ್ರಹ್ಮಚರ್ಯ ಪಾಲನೆ ಅಖಂಡ ಪಕ್ಕದ ಮನೆ ಹುಡುಗಿ ಕಡೆಗೆ ಹೋಗ್ಬಾರ್ದು, ಕಣ್ಣು ಯಾವುದೇ ಹುಚ್ಚು ರಾಜ್ಕುಮಾರ ಬಂದು ತಲೆಯಲ್ಲಿ ಕೂತ್ಕೋಬಾರ್ದು, ಶುದ್ಧವಾಗಿರ್ಬೇಕು. 12 ವರ್ಷ ಕನಿಷ್ಠ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಆ ವಿದ್ಯಾಭ್ಯಾಸದ ಕಾಲದಲ್ಲಿ. ಆವಾಗಲೇ ನೋಡಿ ಹಾಳಾಗೋದು. ಶುದ್ಧವಾಗಿದ್ದು ಬಿಟ್ರೆ 12 ವರ್ಷ ಅಂತ ವಿವೇಕಾನಂದರು ಹೇಳೋ ಮಾತು ನಾನು ಹೇಳ್ತೀನಿ, ನಂದಲ್ಲ, ಯಾವ ಮಾತು ನಂದಲ್ಲ, ಪರಂಪರೆಯಲ್ಲಿ ಕೇಳಿದ್ದು ದೊಡ್ಡವರಿಂದ. 12 ವರ್ಷಗಳ ಕಾಲ ಯಾರು ಅಖಂಡ ಬ್ರಹ್ಮಚರ್ಯ ಮಾಡ್ತಾರೆ ಅವ್ರಿಗೆ ಮೇಧಾಶಕ್ತಿ ಅಂತ ಇಲ್ಲೊಂದು ನಾಡಿ, ಮೇಧಾನಾಡಿ, ಅದು ಜಾಗೃತವಾಗತ್ತಂತೆ. ಹಾಗೆ ಮೇಧಾವಿ ಆಗ್ತಾನೆ ಅವನು ಅಂತ, ಮೇಧಾವಿನಿ ಆಗ್ತಾಳೆ ಅಂತ. ಆವಾಗ ಅವ್ರಿಗೆ ಗ್ರಾಸ್ಪಿಂಗ್ ಪವರ್ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ. ಒಂದು ಸಲ ಕೇಳಿದ್ರೆ, ಒಂದು ಸಲ ನೋಡಿದ್ರೆ ಸಂಪೂರ್ಣ ಅವ್ರಿಗೆ ಗ್ರಾಹ್ಯವಾಗಿಬಿಡುತ್ತೆ. ಉತ್ತರೋತ್ತರ ಇನ್ನೂ ಏನೇನೋ ಸಿದ್ಧಿಗಳೆಲ್ಲ ಇದೆ. ಇದೆಲ್ಲ ಈ ಜೀವನದಲ್ಲಿ ಇರೋದೇ, ನಾವು ಅದಕ್ಕೆ ಡಿಸ್ಕನೆಕ್ಟ್ ಆಗಿದ್ದೀವಿ ಅಷ್ಟೇ. ನಮ್ಮ ಮೊಬೈಲಲ್ಲಿ ವೈಫೈಗೆ ಪಾಸ್ವರ್ಡ್ ಇಲ್ಲ ಅಷ್ಟೇ, ವೈಫೈ ಇದ್ದೇ ಇದೆ. ಹಾಗೆ ಎಲ್ಲ ಕಡೆ ಈ ಜ್ಞಾನ ಇದೆ, ಕನೆಕ್ಟ್ ಆಗಬೇಕು. ನಾನು ವಿವೇಕಾನಂದರ ವಿಷಯ ಹೇಳ್ತಿದ್ದೆ. ವಿವೇಕಾನಂದರು ಅಷ್ಟು ಅಂತರ್ಮುಖವಾಗಿ, ಅಷ್ಟು ಶಾಂತವಾಗಿ ಜಡ ಸಮಾಧಿಗೆ ಹೋಗಬಲ್ಲವರು ಆದ್ರಿಂದ ಬಹಿರ್ಮುಖವಾದರೆ ಅಷ್ಟು ಕೆಲಸ ಮಾಡ್ತಾಯಿದ್ರು ಅವರು. ಕೇವಲ ಇವಾಗ ವಿವೇಕಾನಂದರ ಬಗ್ಗೆ ಓದುವಾಗ ಎಷ್ಟು ವರ್ಷ ಏನೇನು ಮಾಡಿಬಿಟ್ರು ಅಂತ ಅಂದ್ಕೊಳ್ತೀವಿ. ಕೇವಲ 7 ವರ್ಷ ಅವ್ರು ಕೆಲಸ ಮಾಡಿದ್ದು, ಓನ್ಲಿ 7 years. 7 ವರ್ಷ ಅಷ್ಟೇ ಅವರು ಸಾರ್ವಜನಿಕವಾಗಿ ಕೆಲಸ ಮಾಡಿದ್ದು. 32.5 ವರ್ಷ ವಯಸ್ಸಿನವರೆಗೂ ಜಗತ್ತಿಗೆ ಅವ್ರ ಹೆಸರೇ ಗೊತ್ತಿರಲಿಲ್ಲ. ಅವ್ರು ತಮ್ಮ ಹೆಸರು ಹೇಳ್ಕೊಳ್ಳದೆ ತಿರುಗಾಡ್ತಿದ್ರು. ಹೆಸರೇ ಹೆಚ್ಚಾಗಿ ಹೇಳದೆ ಅವ್ರು ಓಡಾಡ್ಕೊಂಡಿದ್ರು. ಏಕೆಂದ್ರೆ ತಮ್ಮ ಗುರುಬಾಯಿಗಳು ಹಿಂದೆ ಬಂದ್ಬಿಡ್ತಾರೆ ಅಂತ, ಯಾರ ಕಣ್ಗೂ ಬೀಳಬಾರ್ದು ಅಂತ. ಅಲ್ಲಿವರೆಗೂ ಬರೀ ಪರಿವ್ರಾಜಕರಾಗಿದ್ದರು, ಜಗತ್ತನ್ನು ಸ್ಟಡಿ ಮಾಡಿದ್ರು. 32.5 ವಯಸ್ಸಿನಲ್ಲಿ ಅವ್ರು ಅಮೇರಿಕಕ್ಕೆ ಹೋಗಿದ್ದು. ಅಲ್ಲೂ ಮೊದಲೇನು ಅವರ ಸ್ಪೀಚ್ ಆಯಿತು, ಅದಾಯಿತು, ಒಂದು ಸ್ವಲ್ಪ ಕೀರ್ತಿ ಅದು ಫೇಮಸ್ ಆದರು, ಎಲ್ಲ ಕಡೆ ಓಡಾಡಿದ್ರು, ವೇದಾಂತದ ಬಗ್ಗೆ ಮಾತಾಡಿದ್ರು, ಅದೆಲ್ಲ ಆಯಿತು. ಅವರು ಭಾರತಕ್ಕೆ ಬಂದು ರಾಮಕೃಷ್ಣ ಮಠ ಮಿಷನ್ ಸ್ಥಾಪನೆ ಮಾಡಿದ್ದು 1898 ಏನೋ, 97-98 ಸ್ಥಾಪನೆ ಮಾಡಿದ್ದು. ಅದಾದಮೇಲೆ ಅವರು ಬದುಕಿದ್ದು ಎಲ್ಲಿವರೆಗೂ ಗೊತ್ತಾ? 1902ವರೆಗೂ.
ಆ ಮಧ್ಯೆ ಇನ್ನೊಂದು ರೌಂಡು ಪ್ರಪಂಚ ಎಲ್ಲ ಸುತ್ಕೊಂಡ್ಬಂದರು. ಅವರು ಭಾರತದಲ್ಲಿದ್ದು ಕೆಲಸ ಮಾಡಿದ್ದು ಹಾಗೆ ಲೆಕ್ಕ ತಗೊಂಡ್ರೆ ಒಂದು 3.5-4 ವರ್ಷ. ಬಟ್ ಆ 3.5-4 ವರ್ಷದಲ್ಲಿ ಅವರು ಎಬ್ಸಿದ ಅಲೆ ಇದೆಯಲ್ಲ, ಏನು ಅದು ಹೆಂಗೆ ಬಂತು ಅದು? ಅಂದರೆ ಅಷ್ಟು ಅಂತರ್ಮುಖ, ಅಷ್ಟು ಆಳ ಇತ್ತು ಅವ್ರ ಮಾತಲ್ಲಿ. ಇಲ್ಲಿಂದ ಹೇಳಿದ್ರು ಅವ್ರು ಸುಮ್ಮನೆ ಬಾಯಲ್ಲಿ ನಾನು ಹೇಳ್ಬೋದು RIS awake and stop not till the goal is reached. ಯಾರು ನಮ್ಮ ಮಾತು ಕೇಳ್ತಾರೆ ಅಂತ, ಯಾಕೆಂದ್ರೆ ಬರೀ ಇಲ್ಲಿಂದ ಬಂದಿರುತ್ತೆ. ಅವರು ತಪಸ್ಸಿನಿಂದ ಹೇಳಿದ್ದು ಅದೇ ಆ ಮಂತ್ರಶಕ್ತಿ ಅಂದರೆ ಅದು. ಅವರು ರಾಮನ ಪರಮ ಭಕ್ತರಾಗಿದ್ದರು, ರಾಮ ಮಂತ್ರ ದೀಕ್ಷೆನೇ ಪಡೆದಿದ್ರು. ತುಂಬ ಜನಕ್ಕೆ ಗೊತ್ತಿಲ್ಲ. ವಿವೇಕಾನಂದರು ಮಾಡರ್ನ್ ಸ್ವಾಮೀಜಿಗಳು ಶೂಸ್ ಹಾಕ್ಕೊಳ್ತಿದ್ರು, ಅಮೆರಿಕಕ್ಕೆ ಹೋಗಿ ಬಂದರು, ಕೋಟ್ ಹಾಕ್ಕೊಂಡ್ರು, ಬರೀ ಬಾಹ್ಯ ವಿವರಗಳನ್ನು ನೋಡ್ತಾರೆ. ಅವರು ಸಾಯುವ ಹಿಂದಿನ 2 ದಿನದವರೆಗೂ ಕೂಡ ಅಕ್ಯೂಟ್ ಡಯಾಬಿಟಿಕ್ ಆಗಿದ್ದರು, 3 ಹಾರ್ಟ್ ಅಟ್ಯಾಕ್ ಆಗಿತ್ತು, ಅಕ್ಯೂಟ್ ಆಸ್ಮಾಟಿಕ್ ಆಗಿದ್ದರು. ಆವಾಗ ಇನ್ಸುಲಿನ್ ಬೇರೆ ಇರಲಿಲ್ಲ. ಈ 3 ವಿಪರೀತ ಕಾಯಿಲೆಗಳು ಅವರನ್ನು ಜರ್ಜರಿತವಾಗಿಸಿತ್ತು. ಎಂಥ ಜಟ್ಟಿಯ ದೇಹ ಗೊತ್ತಾ ಅವ್ರದ್ದು. ಹಿಮಾಲಯದಲ್ಲೆಲ್ಲ ಬರಿಗಾಲಲ್ಲಿ ಓಡಾಡುವಂಥವ್ರು, ಕೇವಲ ಕೌಪಿನ ದಾರಿಯಾಗಿ ಅಮರನಾಥ್ ಯಾತ್ರೆ ಮಾಡ್ಕೊಂಬಂದಂಥವ್ರು. ಅಷ್ಟು ಗಟ್ಟುಮುಟ್ಟಾದ ಪೈಲ್ವಾನ್ ದೇಹ ಅವ್ರದ್ದು. ಆದರೂ ಎಷ್ಟು ಸವಸ್ಬಿಟ್ಟಿದ್ದಾರೆ ಸಮಾಜಕ್ಕೆ ಅಂದರೆ ಅಷ್ಟು ದುರ್ಬಲವಾಗಿದ್ದರು. ಅಂಥ ಸ್ಥಿತಿಯಲ್ಲೂ ಕೂಡ ಯಾರೆಷ್ಟೆಲ್ಲೂ ಕೇಳ ನಿರ್ಜಲ ಏಕಾದಶಿ ಮಾಡೋರು. ಆ ಭಕ್ತಿ ನಾನು ಹೇಳೋದು, ಒಳಗಡೆ ರಾಮ ಭಕ್ತಿ ಇತ್ತಲ್ಲ, ರಾಮ 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 ಹೇಗೆ ಅವರು ಅಂಟ್ಕೊಂಡಿದ್ರು. ಹೊರಗಡೆ ಅವ್ರ ಗರ್ಜನೆ, ಸಿಂಹಗರ್ಜನೆ, ಮೇಧಾಶಕ್ತಿ, ಅವ್ರ ಇಂಗ್ಲೀಷು, ಅವ್ರ ಕೆಲಸ, ಅವ್ರ ಕರ್ಮಯೋಗ ಕಾಣಿಸುತ್ತೆ. ಇದೆಲ್ಲಕ್ಕೂ ಸೀಡಲ್ಲಿದೆ ಬೀಜ ಒಳಗಡೆ. ಈ ಹನುಮಂತನ ಬಗ್ಗೆನೂ ಅದು ಹೇಳ್ತಾರೆ, ಹಿಂದಿನಲ್ಲಿ ಹೇಳ್ತಿರ್ತಾರೆ, ರಾಮ್ ನಾಮ್ ಯಾ ರಾಮ್ ಕಾಮ್ ಅಂತ. ರಾಮನಾಮ ಒಳಗಡೆ, ರಾಮ್ ಕಾಮ್ ಹೊರಗಡೆ. ಅದೇ ಥರ ವಿವೇಕಾನಂದರು ಬದುಕಿದ್ದು. ಸೊ ನಾವು ಜೀವನದಲ್ಲಿ ತುಂಬ ಸಕ್ಸಸ್ಫುಲ್ ಆಗಬೇಕಾದ್ರೆ ಇಂಥದ್ದೊಂದು ಅಂತರ್ಮುಖವಾದ ಒಂದು ಪ್ರಿನ್ಸಿಪಲ್ ನಮ್ಮಲ್ಲಿ ಇರಬೇಕು. ಇನ್ನೊಂದು ಅನುಕೂಲ ಏನು ಗೊತ್ತಾ, ಜೀವನದಲ್ಲಿ ಸುಖ ಬರುತ್ತೆ. ಕೆಲವರು ತುಂಬ ಹೊಗಳ್ಬಿಡ್ತಾರೆ, ಆಹಾ ಎಷ್ಟು ಚೆನ್ನಾಗಿರುತ್ತೆ. ಕೆಲವರು ತೆಗಿಳ್ತಾರೆ, ಬೇಕಾದವರೇ ತೆಗಿಳ್ತಾರೆ. ಗೊತ್ತಿರೋರೇ ಏನೋ ನಮ್ಮ ಬಗ್ಗೆ ಏನೋ ಒಂದು ಹೇಳ್ತಾರೆ, ಯಾರಿಗೂ ಅದು ನಮ್ಮ ಕಿವಿಗೆ ಬೀಳುತ್ತೆ. ಎಲ್ಲದಕ್ಕೂ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು, ಗೊತ್ತಿಲ್ಲ ಅನ್ನೋ ಥರ ಇರಬೇಕು. ಅಂತರ್ಮುಖವಾಗಿ ಬಿಡಬೇಕು. ಯಾವಾಗ ನೋವಾಗತ್ತೋ, ದುಃಖ ಆಗುತ್ತೋ, ನಿರಾಶೆ ಆಗುತ್ತೋ, ಏನೋ ಒಂದು ಕೈ ಕೂಡಲಿಲ್ಲ, ಆಗ ಅಲ್ಲೇ ಗುರುಪ್ತಾ ಕೂತ್ಕೊಳ್ಳೋದು, ದುಃಖ ಪಡೋದಲ್ಲ. ಆಗ ಲೌಕಿಕದಲ್ಲಿ ಇದೆಲ್ಲ ಇದ್ದದ್ದೇ ಬಿಡು, ಪಾರಮಾರ್ಥಿಕ ನೋಡೋಣ ಅಂತ ಡಿಸ್ಕನೆಕ್ಟ್ ಮಾಡಿಕೊಂಡು, ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಒಳಗಡೆ ಹೋಗಬೇಕು. ನಾವು ನಮ್ಮೊಳಗೆ ನಾವು ಹೋಗಬೇಕು. ಅದಕ್ಕೆ ಈ ಮಂತ್ರ ಸಹಾಯ ಮಾಡುತ್ತೆ. ಮನನ ಮಾಡ್ತಾ 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 ಮನಸ್ಸು ಶಾಂತವಾಗುತ್ತೆ, ಫೋಕಸ್ ಆಗುತ್ತೆ, ಒಂಥರ ಎನರ್ಜಿ ಬರುತ್ತೆ. ಒಂದು ಮಂತ್ರವನ್ನು 1000 ಸಲ, 10,000 ಸಲ, ಒಂದು 20,000 ಸಲ, 1,00,000 ಸಲ, ಕೋಟಿ ಸಲ. ಶಾರದಾದೇವಿಯವರು ಅಂತಿದ್ರು, ರಾಮಕೃಷ್ಣ ಪತ್ನಿ. ಅವ್ರ ಬಗ್ಗೆ ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ. ಮಿಸಸ್ ರಾಮಕೃಷ್ಣ ಅಂದ್ಕೊಂಡಿದ್ದಾರೆ. ದೊಡ್ಡ ಯೋಗಿನಿ ಅವರು, ಪತಿವ್ರತೆ, ಕರ್ಮಯೋಗಿನಿ. ಕೆಲಸ ಕೆಲಸ ಕೆಲಸ, ನಿಸ್ವಾರ್ಥ ಸೇವೆ ಮಾಡೋರು, ಹಳ್ಳಿ ಹೆಂಗಸು. ಬಟ್ ಅವರು ಪ್ರತಿದಿನ ಕೂತ್ಕೊಂಡು ಲಕ್ಷಗಟ್ಟಲೆ ಜಪ ಮಾಡೋರು. ಹಿಂಗೆ ಕೂತ್ಕೊಂಡು 1 ಲಕ್ಷ, 2 ಲಕ್ಷ, 3 ಲಕ್ಷ ಜಪ ಮಾಡಬೇಕು ಅಂದರೆ ಎಷ್ಟು ಮನೋಬಲ ಬೇಕು. ಮತ್ತು ಆ ಮಂತ್ರದ ಪವರು ಹಾಗಿರುತ್ತೆ. ಆ ಮಂತ್ರದ ಪವರ್ ಬಗ್ಗೆ ಹೇಳೋಕ್ಕೆ ನನಗೆ ಅನುಭವ ಇಲ್ಲ, ಹಾಗಾಗಿ ಏನೇನೋ ಹೇಳಬಾರ್ದು. ಅದೆಲ್ಲ ಅವರವರ ಅನುಭವೈಕ ವೇದ್ಯ, ಅದು ದಿವ್ಯವಾದದ್ದು. ಪರಮಾತ್ಮನ ಅನುಗ್ರಹ ನಮಗೆ ಸಿಕ್ಕತ್ತಲ್ಲ, ಆ ಅನುಗ್ರಹವನ್ನು ವಿವರಿಸೋಕ್ಕೆ ಆಗಲ್ಲ. ಅದು ಅನುಭವೈಕ ವೇದ್ಯ. ತುಂಬ ಚೆನ್ನಾಗಿತ್ತು, ಅದಿದು ಹೇಳ್ಬೋದು. ಹಾಗೆ ಮಂತ್ರದಿಂದ ಏನಾಗುತ್ತೆ ಅನ್ನೋದು ಮಂತ್ರ ಹೇಳಿದವನು ಮಾತ್ರವೇ ಅನುಭವಕ್ಕೆ ಬರೋದು. ಆ ಥರದ ಅನುಭವ ನಮಗಾಗತ್ತೆ. ಅಂತರ್ಮುಖವಾಗಿ ಎಲ್ಲ ಕಳಚ್ಕೊಂಡ್ಬಿಡ್ಬೇಕು. ನಾವು ಗೃಹಸ್ಥರಾದ್ರೇನು, ಮಕ್ಕಳು ಮರಿ ಮೊಮ್ಮಕ್ಕಳು, ಗಂಡ ಹೆಂಡತಿ ಎಲ್ಲನೂ ಹೊರಗಡೆನೇ ಸಂಬಂಧ, ಒಳಗಡೆ ಯಾವುದೂ ಇಲ್ಲ. ಒಳಗಡೆ ನಾವು ಒಬ್ಬರೇ ಬಂದಿದ್ದು, ಒಬ್ಬರೇ ಹೋಗೋದು. ಯಾವ್ಯಾವ ಜನದಲ್ಲಿ ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಹುಟ್ಟಿ ಏನೇನು ಸಂಬಂಧಗಳನ್ನು ಇಟ್ಕೊಂಡು ಬಂದಿದ್ದೀವೋ ಇಲ್ಲಿ ಗೊತ್ತಾ. ಹಾಗಾಗಿ ಇದು ಒಂದು ಚಾಪ್ಟರ್ ಅಷ್ಟೇ ಲೈಫಲ್ಲಿ. ನಾವು ಇದನ್ನು ಡಿಸ್ಕನೆಕ್ಟ್ ಆಗೋದು ತಿಳ್ಕೊಂಡಾಗ ನಮಗೆ ಹೆಚ್ಚಿನ ಸತ್ಯಗಳ ಕಡೆಗೆ ನಾವು ಹೋಗ್ತೀವಿ. ಇದು ಬೇಡ ಅಂತಲ್ಲ, ಇಲ್ಲೂ ಚೆನ್ನಾಗಿರ್ತೀವಿ, ಇದಕ್ಕೆ ಅತೀತವಾದದ್ದಕ್ಕೂ ಚೆನ್ನಾಗಿರ್ತೀವಿ. ಇಲ್ಲೇ ಅಂಟ್ಕೊಂಡ್ಬಿಟ್ರೆ ಇಲ್ಲಿ ನಿರಾಶೆ ಆದ ತಕ್ಷಣ ನೋವಾಗ್ಬಿಡುತ್ತೆ. ಹಾಗೆ ದ್ವೇಷ, ಕೋಪ, ರಿವೆಂಜು. ನಮ್ಮ ಎಷ್ಟೋ ಹುಡುಗಿರು ತಲೆ ಕೆಡಿಸ್ಕೊಳ್ತಾರೆ ನೋಡಿ, ಈ ಲವ್ ಫೇಲ್ಯೂರ್ ಅಂತಲೋ, ಮತ್ತೊಂದು ಅಂತಲೋ, ಅಥವಾ ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಡಿಮೆ ಬಂತು ಅಂತಲೋ, ಅಪ್ಪ ಬೈದ್ರು ಅಂತಲೋ, ಟೀಚರ್ ಬೈತು ಅಂತಲೋ ಡಿಪ್ರೆಷನ್ ಹೋಗೋದು, ಸೂಸೈಡ್ ಮಾಡ್ಕೊಳ್ಳೋದು. ನಾನ್ ಸೆನ್ಸ್ ಅದು. ಅಷ್ಟಕ್ಕೇನಾ, ಅಷ್ಟು ಬೇಗ ಜೀವನದಲ್ಲಿ ಸೋಲು ಒಪ್ಕೋಬಾರ್ದು. ಯಾವಾಗ ಒಪ್ಕೊಳ್ತೀವಿ ಅಂದ್ರೆ ಲೌಕಿಕವೇ ಸರ್ವಸ್ವ ಅನ್ಕೊಂಡಾಗ. ಲೌಕಿಕವೇ ಸರ್ವಸ್ವ ಅಲ್ಲ, ಅದು ಒಂದಷ್ಟೇ. ಅಧ್ಯಾತ್ಮವೇ ಸರ್ವಸ್ವ ಅಂತ ತಿಳ್ಕೊಂಡವನಿಗೆ
ನೋವು, ನಿರಾಶೆ ಎಲ್ಲವೂ ಅಂತರ್ಮುಖವಾಗುತ್ತೆ. ಆಗ ನಮಗೆ ಸೊಲ್ಯೂಷನ್ ಸಿಕ್ಕತ್ತೆ. ಹೌದು, ನಾನು ಬದುಕೋದು ಇಲ್ಲಿ, ಈ ಹೊರಗಡೆ ಯಾರಾದರೆ ಏನು, ಯಾವ ಲಾಸ್ ಅಲ್ಲ, ಯಾವ ಗೇನ್ ಅಲ್ಲ. ನಾವು ಹಂಗೆ ಅಂದ್ಕೊಳ್ತೀವಿ ಅಷ್ಟೆ. ಸಾರಿ ಟು ಸೇ, ನನಗಂತೂ ಹಾಗೆ ಅನ್ಸುತ್ತೆ. ಯಾವ ದೊಡ್ಡ ಲಾಸ್ ಅಲ್ಲ ಜೀವನದಲ್ಲಿ. ಎಂಥ ತಿರಸ್ಕಾರವೂ ಅಲ್ಲ ನನ್ನ ಪ್ರಕಾರ. ಯಾರೇ ನಮ್ಮನ್ನು ತಿರಸ್ಕರಿಸಿದ್ರು ಅದು ತಿರಸ್ಕಾರವಲ್ಲ, ಅವರ ಅಭಿಪ್ರಾಯ ಅಷ್ಟೇ ಅದು. ನಾವು ಯಾಕೆ ತಲೆ ಕೆಡಿಸ್ಬೇಕು? ನಾವು ಅದೇ ಆಗಿರ್ತೀವಿ ಅಲ್ವಾ? ಒಂದು ಹುಡುಗಿ ತುಂಬ ದುಃಖವಾಗಿ ಬಂದಿದ್ಲು ನನಗೆ. ತುಂಬ ಒಳ್ಳೆ ಹುಡುಗ, ಎಲ್ಲ ಥರ ಸರಿಯಾಗಿತ್ತು, ನಾನು ತುಂಬ ಇಷ್ಟಪಟ್ಟೆ, ಮನೆಯವರು ಇಷ್ಟಪಟ್ಟರು, ಅವ್ರ ಮನೆಯವರು ಅವ್ನು ಮಾತ್ರ ನಾನು ನಿರಾಕರಿಸ್ಬಿಟ್ಟ. ನಾನು ಹೇಳಿದೆ, ನಿನ್ನನ್ನು ಪಡೆಯೋ ಯೋಗ್ಯತೆ ಅವನಿಗಿಲ್ಲ ಅಷ್ಟೇ ಅಂತ. ನಿನಗೆ ಯೋಗ್ಯತೆ ಇದೆ, ಪ್ರೀತಿ ಇದೆ, ಎಲ್ಲರಿಗೂ ಇಷ್ಟ ಆಯಿತು, ಅವ್ನಿಗೆ ಯೋಗ್ಯತೆ ಇಲ್ಲ ಅನ್ಕೋ ನೀನು. ಯು ಆರ್ ನಾಟ್ ದ ಲೂಸರ್, ಈಸ್ ಅ ಲೂಸರ್ ಅಂತ ತಿಳ್ಕೊ. ಯಾವುದಲ್ಲ, ಹೀಗೆ ಯೋಚನೆ ಮಾಡಿರಲಿಲ್ಲ. ನಮಗೆ ನಾವೇ ಸೊಲ್ಯೂಷನ್ ಕಂಡುಕೊಳ್ಬೇಕು. ಆ ಸೊಲ್ಯೂಷನ್ ನಮ್ಮೊಳಗೆ ನಮಗೆ ಸಿಕ್ಕೋದು. ಹೊರಗಡೆನೇ ಇದ್ದರೆ ಇದರಲ್ಲೇ ನಾವು ಮುನ್ಕೊಂಡ್ಬಿಡ್ತೀವಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.